ರಾಮಚಾರಿ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ಮೌನ ಗುಡ್ಡಮನಿಯವರು ಈಗ ಕುಲದಲ್ಲಿ ಕೀಳು ಯಾವುದು ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಅವ್ರು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಬಾಸ್ ಟಿವಿ ಜೊತೆ ಅವರೇ ನಮ್ಮ ಮಾತುಕತೆಗೆ ಸಿಕ್ಕಿದ್ರೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೌನ ಅವರೇ ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಯಾಕೆ ಕುಲದಲ್ಲಿ ಕೀಳು ಯಾವುದು ಅಂತ ಹೇಳ್ಬಿಟ್ಟು ಅಣ್ಣ ಅವರ ಒಂದು ಡೈಲಾಗ್ ಅನ್ನ ಹೇಳ್ತಾ ಇದ್ದೀರಾ ಅಂತ? ಅದು ಡೈಲಾಗ್ ಅಲ್ಲ, ನಮ್ಮ ಸಿನಿಮಾದ ಟ್ರ್ಯಾಕ್ ಟೈಟಲ್ ಕಾರ್ಡ್ ಅದು. ಸೊ ಎಲ್ಲರಿಗೂ ಅದೊಂದು ಕ್ವೆಶನ್ ಇರುತ್ತೆ, ಏನಕ್ಕೆ ಕುಲದಲ್ಲಿ ಕೀಳು ಯಾವುದು ಅಂತ. ಅದು ಹೇಳಲೇಬೇಕು, ಯಾಕಂದ್ರೆ ಇವಾಗ ನಾವು ತುಂಬಾ ಕ್ರೈಸಿಸ್ ನೋಡ್ತಾ ಇದ್ದೀವಿ, ಕಾಶ್ಮೀರದ್ದು ಆಗಿರ್ಲಿ ಏನೇ ಆಗಿರ್ಲಿ. ಸೊ ನಮ್ಗೆ ಸಹ ಈ ತರ ಐಡಿಯಾ ಇರ್ಲಿಲ್ಲ. ಇದು ನಾವು ಜನರಲ್ ಆಗಿ ಒಂದು ಅಣ್ಣವರ ಒಂದು ನೆನಪಿಗೋಸ್ಕರ ಮಾಡಿರೋದು. ಬಟ್ ಇವಾಗ ಸಿಚುವೇಶನ್ ಹಾಗೆ ಇದೆ. ನೋಡ್ಬೇಕಂದ್ರೆ ನಾವು ಅದೇ ಯಾವ ಕುಲ ಅದು ಇದು ಅಂತ ನೋಡ್ದೆ ನಾವೆಲ್ಲ ಒಂದಾಗಿ ಬದುಕಿದ್ರೆ ನಮ್ಮ ಭಾರತನ ನಾವು ಉಳಿಸ್ಕೊಳ್ಬೋದು ಅಂತ ಅನ್ಸುತ್ತೆ. ಸೊ ಹಾಗೆ ಒಂದು ಅದ್ಭುತವಾದ ಒಂದು ಟೈಟಲ್ ಲೈನ್, ಕುಲದಲ್ಲಿ ಕೀಳು ಯಾವುದು ಅಂತ. ಅದು ನಮ್ಮ ಅಣ್ಣವರ ಹುಟ್ಟಿದಬ್ಬ ದಿವಸನೇ ನಮ್ಮ ಟೈಟಲ್ ಟ್ರ್ಯಾಕ್ ಬಿಟ್ವಿ. ತುಂಬಾ ಅದ್ಭುತವಾಗಿ ಬಂದಿದೆ. ನಾನು ಕೇಳಿಸ್ಕೊಂಡೆ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇದೆಲ್ಲ ಶೂಟ್ ಮಾಡುವಾಗ ನಾವು ಇರ್ಲಿಲ್ಲ. ಬಟ್ ಇವಾಗ ಸರ್ಪ್ರೈಸಿಂಗ್ ಆಗಿ ಕೇಳಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಇಷ್ಟ ಆಯ್ತು. ಆ, ಕಿರುತೆರೆಯಿಂದ ಹಿರುತೆರೆಗೆ ಬಡ್ತಿ ಪಡ್ತಿದ್ದೀರಾ, ಸೊ ಹೇಗೆ ಅನ್ನಿಸ್ತಿದೆ ಅಂತ? ಇದು ನನ್ನ ಮೊದಲ ಸಿನಿಮಾ. ಭಯ ಇತ್ತು ಫಸ್ಟ್ ಆಫ್ ಆಲ್, ಬಿಕಾಸ್ ಅಂದ್ರೆ ನಾನು ಧಾರಾವಾಹಿಯಲ್ಲಿ ನಾವ್ ಏನೇ ಮಾಡಿದ್ರು ಸಿನಿಮಾ ಅಂತ ಬಂದಾಗ ಅದು ಬೇರೆನೆ ಇರುತ್ತೆ. ಬಟ್ ತುಂಬಾ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ. ಅಂಡ್ ರಾಮ್ ಸರ್ ಆಗಿರ್ಲಿ ಅಥವಾ ಮನು ಆಗಿರ್ಲಿ, ಅಂಡ್ ನಾವ್ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಅವರೆಲ್ಲರೂ ಒಂದು ಸಪೋರ್ಟಿವ್ ಆಗಿ ನಮ್ಗೆ ಅಯ್ಯೋ ನೀ ಆಗತ್ತೆ ಮಾಡು ಅಂತ ಪುಷ್ ಮಾಡಿದ್ದಾರೆ. ನನ್ನ ಕೈಲಾದಷ್ಟು ನಾನು ಅದಕ್ಕೊಂದು ಸಾರ್ಥಕತೆ ಕೊಟ್ಟಿದ್ದೀನಿ ನನ್ನ ಪಾತ್ರಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಸಿನಿಮಾಗೂ ಸೀರಿಯಲ್ಸ್ಗೂ ಲಾಟ್ ಆಫ್ ಡಿಫರೆನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಲಾವಿದರು ಹೇಳ್ತಾ ಇರ್ತಾರೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ, ಏನೆಲ್ಲ ಚೇಂಜಸ್ ಅನ್ನಿಸ್ತು ಅಂತ? ಟೆಕ್ನಿಕಲಿ ತುಂಬಾ ಚೇಂಜಸ್ ಇದೆ, ಅದನ್ನ ಹೇಳೋದಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಇಲ್ಲಿ ಎಪಿಸೋಡ್ ವೈಸ್ ಶೂಟ್ ಮಾಡ್ತಾ ಇದ್ರೆ ಇದರಲ್ಲಿ ಒಂದು ಕತೆ ಆಲ್ರೆಡಿ ರೆಡಿ ಇರುತ್ತೆ, ಅದನ್ನ ಜಸ್ಟ್ ಇದು ಮಾಡ್ಬೇಕು ಅಷ್ಟೇ. ಬಟ್ ನಮ್ದು ಸೀರಿಯಲ್ ಅಂತ ಬಂದ್ರೆ ದಿನ ಪೂರ್ತಿ ಶೂಟ್ ಮಾಡ್ತೀವಿ. ಇಲ್ಲಿ ಹಾಗಲ್ಲ, ಇಲ್ಲಿ ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ. ಸೊ ಟೋಟಲಿ ಡಿಫ್ರೆಂಟ್. ಸಿನಿಮಾಗೂ ಸೀರಿಯಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಪಾತ್ರದ ಬಗ್ಗೆ ಹೇಳೋದಾದ್ರೆ ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ರ, ಹೆಂಗೆಲ್ಲ ಮೂಡ್ ಬಂದಿದೆ ನಿಮ್ಮ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರ ಅಂತ? ಇವಾಗ ಆಲ್ರೆಡಿ ತುಂಬಾ ಜನ ನೋಡಿದ್ದಾರೆ. ನಾನು ಫಸ್ಟ್ ಟೈಮ್ ಡಿ ಗ್ಲಾಮರ್ ಲುಕ್ ಅಲ್ಲಿ ಒಂದು ಹಳ್ಳಿ ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅದರಲ್ಲೂ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂದ್ರೆ, ನಾನು ಬೇಸಿಕಲಿ ಕೊಡಗು ಮಂಗಳೂರು ಎರಡೂ ಕಡೆಯಿಂದ ಆಗಿರೋದ್ರಿಂದ ನನಗೆ ಈ ಹಳ್ಳಿ ಸೊಗಡು ಸ್ವಲ್ಪ ಕಷ್ಟ. ಬಟ್ ನಾನೇ ಡಬ್ ಕೂಡ ಮಾಡಿದ್ದೀನಿ ಇದಕ್ಕೆ. ಅದಕ್ಕೊಂದು ಖುಷಿ ಇದೆ, ಯಾಕಂದ್ರೆ ನನ್ನ ಕೈಲಾದಷ್ಟು ನಾನು ಎಫರ್ಟ್ಸ್ ಹಾಕಿದ್ದೀನಿ ಇದಕ್ಕೆ. ಸೊ ಟೋಟಲಿ ಡಿಫ್ರೆಂಟ್. ಇಲ್ಲಿವರೆಗೂ ಯಾವ ಗ್ಲಾಮರಸ್ ಚಾರು ಆಗಿರ್ಲಿ ಅಥವಾ ಒಂದು ಸತಿ ಸಾವಿತ್ರಿ ಆಗಿ ನೋಡಿದ್ದಾರೆ. ಬಟ್ ಇದು ಟೋಟಲಿ ಡಿಫ್ರೆಂಟ್. ಒಂದು ಮುದ್ದಾದ ಒಂದು ಹಳ್ಳಿ ಹುಡುಗಿ ಪಾತ್ರ. ರಾಮಚಾರಿ ಸೀರಿಯಲ್ ನಲ್ಲಿ ಗ್ಲಾಮರಸ್ ಚಾರುವನ್ನ ನೋಡಿದ್ವಿ, ಅದಾದ ನಂತರ ಮದುವೆ ಆದ್ಮೇಲೆ ಪಕ್ಕಾ ಭಾರತೀಯ ಹೆಣ್ಣಾಗಿ ಕೂಡ ನೋಡಿದ್ವಿ. ಸೊ ನಿಮಗೆ ಆಸ್ ಎ ಮೌನ ಗುಡ್ಡಮನೆಯವರಿಗೆ ಲೈಕ್ ಗ್ಲಾಮರಸ್ ಗೊಂಬೆ ಆಗಿರುವಂತದ್ದು ಇಷ್ಟನಾ ಅಥವಾ ಪಕ್ಕಾ ಹಳ್ಳಿ ಹುಡುಗಿ ಅಥವಾ ಟ್ರೆಡಿಷನಲ್ ಲುಕ್ ಇಷ್ಟನಾ ಅಂತ? ಮೌನ ಗುಡ್ಡೆ ಮನೆ ಅಂತ ಬಂದ್ರೆ ಗ್ಲಾಮರಸ್ ಆಗಿರ್ಲಿ ಅಥವಾ ಪಕ್ಕಾ ಟ್ರೆಡಿಷನಲ್ ಅಂತ ಅನ್ಕೊಳಲ್ಲ. ಒಂದು ಅದರಿಂದ ಒಂದು ಥಾಟ್ಫುಲ್ ಒಂದು ಕ್ಯಾರೆಕ್ಟರ್ ಆಗಿರ್ಲಿ ಅಥವಾ ಒಂದು ಇನ್ಸ್ಪಿರೇಷನ್ ಇರಬೇಕು ಒಂದು ಆ ಕ್ಯಾರೆಕ್ಟರ್ ಇಂದ. ಆ ಥರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನನಗೆ ಗ್ಲಾಮರ್ ಆಗಿರ್ಲಿ ಅಥವಾ ಡಿ ಗ್ಲಾಮರ್, ದಟ್ ಡಸಂಟ್ ಮ್ಯಾಟರ್. ಒಟ್ನಲ್ಲಿ ಅದು ಇನ್ಸ್ಪಿರೇಷನ್ ಆಗಿರ್ಬೇಕು ಅಷ್ಟೇ. ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳನ್ನ ನಾವು ಮಾಡ್ತಿರ್ಬೇಕಾದ್ರೆ ಬಿಕಾಸ್ ಟೈಮ್ ಟು ಟೈಮ್ ನಿದ್ದೆ ಆಗಿರಲ್ಲ, ಟೈಮ್ ಟು ಟೈಮ್ ಊಟ ಆಗಿರಲ್ಲ, ಶೂಟಿಂಗ್ ಯಾವಾಗ ಇರುತ್ತೋ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಸೊ ಅದರಲ್ಲಿ ನಿಮ್ಮ ಸ್ಕಿನ್ ಕೇರ್ ಆಗಿರುವಂಥದ್ದು, ಅದ್ರ ಜೊತೆಗೆ ನಿಮ್ಮ ವರ್ಕೌಟ್ ರೊಟೇಷನ್ ಹೆಂಗಿರುತ್ತೆ, ಸ್ಕಿನ್ಗೆಲ್ಲ ಯಾವ ರೀತಿ ಕೇರ್ ತಗೊಂತೀರಾ? ಸ್ಕಿನ್ ಕೇರ್ ಅಂತ ಏನೂ ಇಲ್ಲ. ನಮ್ಮಮ್ಮ ಏನು ರಜೆ ಇದ್ದಾಗ ಹಾಕ್ತಾರೆ, ಅದನ್ನಷ್ಟೇ ಸ್ಕಿನ್ ಕೇರ್. ಬಿಟ್ರೆ ನಾನು ಅಂತ ಸ್ಕಿನ್ ಕೇರ್ ಏನು ಮಾಡಲ್ಲ. ರೊಟೀನ್ ಏನು ಅಂದ್ರೆ, ನನ್ಗೆ ರಜೆ ಇತ್ತು ಅಥವಾ ನನ್ನ ಶೂಟಿಂಗ್ ಪ್ಯಾಕಪ್ ಬೇಗ ಆಯಿತು ಅಂದ್ರೆ ನಾನು ವರ್ಕೌಟ್ಗೆ ಹೋಗ್ತೀನಿ. ಅದು ಬಿಟ್ರೆ ಮನೇಲೇ ಇರ್ತೀನಿ, ಇನ್ನೇನೂ ಇಲ್ಲ. ಮನೆ ಫುಡ್ ತಿಂತೀನಿ. ಮನೆ ಫುಡ್ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ನಂದೊಂದು ಡಯಟ್ ಮೇಂಟೈನ್ ಡಯಟ್ ಇದೆ, ಯಾಕಂದರೆ ನಾನು ಜಂಕ್ ಫುಡ್ ಜಾಸ್ತಿ ಇಷ್ಟಪಡಲ್ಲ. ಮನೆ ಫುಡ್ಡೇ ನನ್ನ ಡಯಟ್ ಫುಡ್ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ಮೋಹನ ಅವರು ಆನ್ ಸ್ಕ್ರೀನ್ ಅಲ್ಲಿ ಮುದ್ದಾಗಿ ಕಾಣಿಸ್ತಿರ್ತಾರೆ. ಸೊ ಡಯಟ್ ನಿಮ್ದೇ ಆದಂತ ಒಂದಷ್ಟು ಡಯಟ್ ಇರುತ್ತೆ. ನಿಮ್ಮ ಡಯಟ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಒಂದಷ್ಟು ಜನ ನಿಮ್ಮ ಆಡಿಯನ್ಸ್ ತಿಳ್ಕೋಬೇಕು ಅಂತ ಇರ್ತಾರೆ. ಏನೆಲ್ಲ ಇರುತ್ತೆ ನಿಮ್ಮ ಡಯಟ್ ಅಲ್ಲಿ ಅಂತ?
ನನ್ ಡಯಟಲ್ಲಿ ಮನೆ ಊಟ ಇರುತ್ತೆ ಅಷ್ಟೇ. ಬಿಟ್ರೆ ಏನೂ ಇಲ್ಲ. ಮನೆ ಊಟ ಇರುತ್ತೆ. ಮನೆ ಊಟ ಅಷ್ಟೇ ನಾನು ತಿನ್ನೋದಿಕ್ ಹೇಳ್ತೀನಿ. ಬಿಟ್ರೆ ನಾನು ಅಂತ ಇಷ್ಟೇ ಪ್ರೋಟೀನ್, ಇಷ್ಟೇ ಕಾರ್ಬ್ಸ್ ಅದೆಲ್ಲ ಇಲ್ಲ. ಒಟ್ನಲ್ಲಿ ಮನೆ ಊಟ. ನನ್ ಮೊಸರನ್ನ ಕೊಟ್ರುನು ಆರಾಮಾಗಿ ತಿಂತೀನಿ. ವೆಜಿಟೇರಿಯನಾ ನಾನ್ ವೆಜಿಟೇರಿಯನಾ? ನಾವು ಪ್ಯೂರ್‌ಲಿ ನಾನ್ ವೆಜಿಟೇರಿಯನ್. ನಂಗೆ ವೆಜ್ ಬರಲ್ಲ. ಬಟ್ ತಿಂತೀನಿ. ಅವಶ್ಯಕತೆ ಬಿದ್ದಾಗ ತಿಂತೀನಿ. ಬಿಟ್ರೆ ನಾನು ಪ್ಯೂರ್‌ಲಿ ನಾನ್ ವೆಜಿಟೇರಿಯನ್. ಮೌನ ಅವರು ತುಂಬಾ ಇಷ್ಟಪಟ್ಟು ಕುಕ್ ಮಾಡುವಂತದ್ದು ಯಾವ ನಾನ್ ವೆಜ್ ಡಿಶ್ ನ ಕುಕ್ ಮಾಡ್ತಾರೆ ಅಂತ? ನಾನ್ ಮಾಡೋದ್ರಲ್ಲಿ ಸ್ಪೆಷಲ್ ಅಂದ್ರೆ ಒಂದು ಎಗ್ ಬಿರಿಯಾನಿ, ಇನ್ನೊಂದು ಚಿಕನ್ ಬಿರಿಯಾನಿ, ಇನ್ನೊಂದು ಎಗ್ ಕುಷ್ಕ ಮಾಡ್ತೀನಿ. ಅದು ನನ್ನ ಇಲ್ಲಿವರೆಗೂ ಒಂದು ಬೆಸ್ಟ್ ಅಂತ ಹೇಳ್ಬೋದು ಅಷ್ಟೇ. ಯಾವತ್ತಾದ್ರೂ ಶೂಟಿಂಗ್ ಲೊಕೇಶನ್ಗೆ ನೀವು ಕುಕ್ ಮಾಡ್ಕೊಂಡು ತಗೊಂಡೋಗಿ ನಿಮ್ಮ ಕೋ ಆಕ್ಟರ್ಸ್ ಆಗಿರ್ಬೋದು ತಿನ್ಸಿದ್ದುಂಟಾ? ಹಾಗೆ ತುಂಬಾ ಸಲ ತಗೊಂಡು ಅಂದ್ರೆ ಯೂಶಲಿ ನಾನು ಮನೆಯಿಂದ ತಗೊಂಡು ಹೋಗ್ತಾ ಇರ್ತೀನಿ. ಅವಾಗ ಅವ್ರಿಗೂನು ನಮ್ ರಾಮಾಚಾರಿ ಟೀಮ್ ಹೇಗಿದೆ ಅಂದ್ರೆ ಎಲ್ಲ ಶೇರಿಂಗ್ ಇಸ್ ಕೇರಿಂಗ್ ಆ ಥರ. ಒಬ್ರೇನಾದ್ರೂ ತಗೊಬಂದ್ರೆ ಎಲ್ಲರೂನು ಹಂಚ್ಕೊಂಡು ತಿಂತೀವಿ. ಅವ್ರು ಕೊಟ್ಟಿಲ್ಲ ಅಂದ್ರೂ ತಗೊಳ್ತೀವಿ ಆ ಥರ. ಅಷ್ಟು ಒಂದು ಫ್ರೆಂಡ್ಲಿ ಎನ್ವೈರ್ನ್ಮೆಂಟ್ ಇದೆ. ಸೊ ನಾವೆಲ್ಲರೂ ಶೇರ್ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲರೂ ಟೇಸ್ಟ್ ಮಾಡಿದ್ದಾರೆ. ಕುಲದಲ್ಲೋ ಕೀಳ್ಯಾವುದು ಅಂತ ಹೇಳ್ಬಿಟ್ಟು ಒಂದು ಟೈಟಲ್ಲು ಈಗ ನಡೆದಿರುವಂತಹ ಕಾಶ್ಮೀರದಲ್ಲಿ ಒಂದು ಭಯೋತ್ಪಾದಕರ ಕಡೆಯಿಂದ ಒಂದು ಗುಂಡಿನ ದಾಳಿಗೆ ಎಲ್ಲೋ ಒಂದ್ ಕಡೆ ಸಿಂಕ್ ಆಗ್ತಿದೆ. ಸೊ ಏನ್ ಹೇಳ್ತೀರಾ ಈ ತರ ಒಂದಷ್ಟು ಇವತ್ತು ನಿನ್ನೆ ಮೊನ್ನೆ ಅಷ್ಟೇ ನಡೆದಿರುವಂತಹ ಇನ್ಸಿಡೆಂಟ್ ಬಗ್ಗೆ ಸಾಕಷ್ಟು ಜನ ತತ್ತರಿಸೋಗಿದ್ದಾರೆ. ಬಿಕಾಸ್ ಯಾಕಂತಂದ್ರೆ ಎಷ್ಟು ಮೊನ್ನೆ ಅಷ್ಟೇ ಒಂದು ಮದುವೆ ಆಗಿ 3 ದಿನಕ್ಕೇನೆ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಏನ್ ಹೇಳ್ತೀರಾ ಮೌನ ಗುಡ್ಡೆ ಮನೆಯವರು ಅಂತ? ಆಮ್, ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಆ, ಕಾಶ್ಮೀರ ಮುಂಚೆಯಿಂದನೂ, ಯಾಕಂದ್ರೆ ಮುಂಚೆ ನಮ್ಮ ಅಪ್ಪನೂ ಆರ್ಮಿಯಲ್ಲಿ ಇದ್ದಿದ್ದು ಮುಂಚೆಯಿಂದನೂ. ಇವಾಗ ಅವರು ಬ್ಯಾಕ್ 4.5 years ಹಿಂದೆ ರಿಟೈರ್ಡ್ ಆದ್ರು. ಅವರು ಪುಲ್ವಾಮಾದಲ್ಲೆಲ್ಲ ಇದ್ರು. ನಮಗ್ ಗೊತ್ತಿರೋ ಹಾಗೆ ಕಾಶ್ಮೀರ್ ವಾಸ್ ಲೈಕ್ ಆಲ್ರೆಡಿ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರು. ಬಟ್ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಈ ತರ ಟೂರಿಸ್ಟಿಗೆಲ್ಲ ಫ್ರೀ ಮಾಡಿಕೊಟ್ಟಿದ್ರು. ಬಟ್ ಇದೆಲ್ಲ ರೆಸ್ಪಾನ್ಸಿಬಿಲಿಟಿ ಐ ಗೆಸ್ ಯಾರು ನೋಡ್ಕೋಬೇಕು ಗೊತ್ತಿದೆ, ಅವರೇ ನೋಡ್ಕೊಳ್ಬೇಕು. ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಸಮ್ ಸ್ಟ್ರಾಂಗ್ ಡಿಸಿಷನ್. ಯಾಕಂದ್ರೆ ನಾವು ಅವ್ರಾಗೆ ಮಾಡೋದಕ್ಕಾಗಲ್ಲ. ಅಂದ್ರೆ ಅವ್ರು ನಮ್ಗೇನು ಏನ್ ಮಾಡಿದ್ರು ನಾವು ಹಾಗೆ ಇರೋದಕ್ಕಾಗಲ್ಲ. ಅದು ನಮ್ಮ ಭಾರತೀಯ ಒಂದು ಸಂಸ್ಕೃತಿನೂ ಅಲ್ಲ, ಅಥವಾ ನಮ್ಮ ಒಂದು ಆ ಬೇಸಿಕ್ ಥಾಟ್. ನಮ್ಮ ಮೋದಿಯವರು ಒಂದು ಒಳ್ಳೆ ಡಿಸಿಷನ್ ತಗೊಳ್ತಾರೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಈ ತರ ಪ್ರಾಬ್ಲಮ್ ಮತ್ತೆ ಫೇಸ್ ಮಾಡಬಾರ್ದು. ಯಾಕಂದ್ರೆ ಅಂತ ಮುಗ್ಧ ಜೀವಗಳಿಗೆ ಪಾಪ ಏನು ಗೊತ್ತೇ ಇರ್ಲಿಲ್ಲ. ಆಲ್ ಆಫ್ ಸಡನ್ ಹೀಗೆಲ್ಲ ಆಗ್ಬಿಡ್ತು. ಸೊ ಅವ್ರಿಗೆಲ್ಲ ಒಂದು ಜಸ್ಟಿಸ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ನೀವು ಹೇಳ್ತಾ ಒಂದು ಮಾತು ಹೇಳಿದ್ರಿ, ತಂದೆಯವರು ಕೂಡ ಆರ್ಮಿಯಲ್ಲಿ ಇದ್ರು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಅವರು ಆರ್ಮಿಯಲ್ಲಿ ನಮ್ಮನ್ನೆಲ್ಲಾನು ಕಾಯ್ತಿದ್ರು ಭಾರತೀಯ ಗಡಿಯಲ್ಲಿ. ಸೊ ಎಲ್ಲೋ ಒಂದ್ ಕಡೆ ನಿಮ್ಗೆ ತಂದೆ ಪ್ರೀತಿ ತುಂಬಾ ಮಿಸ್ ಆಗಿರುತ್ತೆ. ಸೊ ಮಿಸ್ಸಿಂಗ್ ಮೂಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ? ಅದನ್ನ ನಮ್ಮ ತಾಯಿಯವ್ರು ಯಾವತ್ತೂ ನಮ್ಗೆ ತೋರ್ಸ್ಕೊಟ್ಟಿಲ್ಲ ಅನ್ಕೊಳ್ತೀನಿ. ಯಾಕಂದ್ರೆ ಅವರೇ ಅದನ್ನು ಅಪ್ಪನ ಸ್ಥಾನನೂ ತುಂಬಿದ್ದಾರೆ, ಅಮ್ಮನ ಸ್ಥಾನನೂ ತುಂಬಿದ್ದಾರೆ. ನಮ್ಗೆ ತಂದೆ ದೂರ ಇದ್ದಾರೆ ಅನ್ನೋ ಒಂದು ಫೀಲ್ ಯಾವತ್ತೂ ಮಾಡಿಸ್ಲಿಲ್ಲ. ಅಂಡ್ ನಾವು ತುಂಬಾ ಸ್ಟ್ರಾಂಗ್ ಮಕ್ಳು, ಇಬ್ರು ಹೆಣ್ಮಕ್ಳೇ. ಬಟ್ ನಾವು ಹೆಣ್ಮಕ್ಳಿಗಿಂತ ಜಾಸ್ತಿಯಾಗಿ ನಾವು ಬೆಳ್ದಿದೀವಿ. ಅಂದ್ರೆ ಕಷ್ಟಗಳು ನೋಡಿದೀವಿ, ಫೇಸ್ ಮಾಡಿದೀವಿ ತುಂಬಾ ವಿಷಯದಲ್ಲಿ. ಸೊ ನಮ್ಗೆ ಅಂತ ಕೊರಗೆ ಯಾವತ್ತೂ ಇರ್ಲಿಲ್ಲ. ನಮ್ಗೆ ಖುಷಿ ಇತ್ತು ಅಷ್ಟೇ. ತಂದೆ ಒಂದು ದೇಶ ಸೇವೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಖುಷಿ, ಒಂದು ಪ್ರೌಡ್ ಫೀಲ್ ಇತ್ತು. ಬಿಟ್ರೆ ಅಂತ ಕೊರಗೆ ಯಾವತ್ತೂ ಇರ್ಲಿಲ್ಲ. ನಿಮ್ಮ ತಂದೆಯಲ್ಲಿ ನೀವು ಕಲ್ತಿರುವಂತಹ ಗುಣ ಯಾವುದು ಅಂತ? ಅದೇ ಡಿಸಿಪ್ಲಿನ್. ಅಂದ್ರೆ ಪ್ರತಿಯೊಂದು ಕಡೆ ಹೋದಾಗ್ಲೂ ನನ್ನತನನ ನಾನು ಬಿಟ್ಕೊಡ್ದೆ, ನನ್ನ ಹೀಗೆ ಒಂದು ಶೋಕೇಸ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇ. ಮೋನಾ ಗುಡ್ಡೆಮನೆಯವರಿಗೆ ಕಿರುತೆರೆಯಲ್ಲಾಗಿರ್ಬೋದು, ಹಿರಿತೆರೆಯಲ್ಲಾಗಿರ್ಬೋದು ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಕನ್ನಡದ ಪಡ್ಡೆ ಹೈಕ್ಳಂತೂ ನಿಮ್ಮನ್ನ ಕ್ರಶ್ ಅಂತ ತಿಳ್ಕೊಂತಿದ್ದಾರೆ. ಸೊ ಏನ್ ಹೇಳ್ತೀರಾ ಕನ್ನಡದ ಪಡ್ಡೆ ಹೈಕ್ಳಿಗೆ? ಅವ್ರಿಗೇನ್ ಹೇಳೋದಿಕ್ಕಾಗುತ್ತೆ. ಅವ್ರುಗಳಿದ್ರೇನೆ ನಮ್ಗ್ ಅದೊಂಥರ ಇನ್ನೂ ಏನೋ ಮಾಡ್ಬೇಕು ಅನ್ನೋದಿರುತ್ತೆ. ಯಾಕಂದ್ರೆ ಅವರ ಸಪೋರ್ಟ್ ಅಂಡ್ ಅವ್ರು ಏನ್ ಹುರಿದುಂಬಿಸ್ತಾರೆ ನಮ್ನ, ನಾವ್ ಅವಾಗ ಇನ್ನೂ ಬೆಳೆಯೋದಿಕ್ಕೆ ನಮ್ಗೆ ಅವಕಾಶಗಳು ಹಿಂದೆ ಹೋಗ್ತೀವಿ. ಬಿಟ್ರೆ ಅವ್ರು ಯಾರೋ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ನಾವು ಸುಮ್ನೆ ಆಗ್ಬಿಡ್ತೀವಿ. ಸೊ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಎಲ್ಲಾ ಕಡೆಯಿಂದನೂ. ನಾಟ್ ಓನ್ಲಿ ಆ ಪಡ್ಡೆ ಹುಡುಗರು ಮಾತ್ರ ಅಲ್ಲ, ಎಷ್ಟೋ ಜನ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರವರೆಗೂನು ನಾನು ಹೋದಲ್ಲೆಲ್ಲ ತುಂಬಾ ಪ್ರೀತಿ ಕೊಡ್ತಾರೆ. ಅವ್ರಿಗೆಲ್ಲ ನಾನು ಸದಾ ಚಿರಋಣಿ. ಸೊ ಇವಾಗ ನಂದು ಸಿನಿಮಾ ಕೂಡ ಬರ್ತಾ ಇದೆ. ನಿಮ್ಮೆಲ್ಲರ ಬೆಂಬಲದಿಂದನೇ ನಾನು ಇಷ್ಟು ಬೆಳೆಯೋಕ್ ಸಾಧ್ಯ ಆಗಿದೆ. ಸೊ ಇದಕ್ಕೆ ಸಹ ಸಪೋರ್ಟ್ ಮಾಡಿ ನನ್ನ ಇಲ್ಲಿವರೆಗೂ ಹೇಗೆ ನನ್ಗೆ ಬೆನ್ನೆಲುಬಾಗಿ ನಿಂತಿದ್ರೋ,
ಇನ್ನು ಮುಂದೆನೂ ಇನ್ನೂ ಸಾಕಷ್ಟು ಪ್ರಾಜೆಕ್ಟ್ ಮಾಡುವಾಗ ಹೀಗೆ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಹಾಗೆ ಕುಲದಲ್ಲಿ ಕೀಳು ಯಾವುದು ರಿಲೀಸ್ ಆಗ್ತಾ ಇದೆ ಇನ್ನೇನು ಮೇ 23ಕ್ಕೆ. ಯಾರು ಮಿಸ್ ಮಾಡದೆ ಥಿಯೇಟರಿಗೆ ಬಂದು ನೋಡಬೇಕು ಅಂತ ಆಶಿಸ್ತೀನಿ ಅಷ್ಟೇ. ಬೆಳ್ಳಿ ಪರದೆಗಂತೂ ಕಾಲಿಟ್ಟಿದ್ರ, ಮುಂದಿನ ದಿನಗಳಲ್ಲಿ ಯಾವ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತಹ ಆಸೆ ಇದೆ ಅಂತ? ಕನ್ನಡದಲ್ಲಿ ಎಲ್ಲ ಅದ್ಭುತವಾದ ನಟರೇ ಇರೋದು. ಅದರಲ್ಲಿ ಮೋಸ್ಟ್ಲಿ ನನ್ನ ಫೇವ್ರೆಟ್ ಡಿ ಬಾಸ್ ಜೊತೆ ಬಂದ್ರೆ ಸಹ ಖುಷಿ. ಆ್ಯಂಡ್ ನಮ್ದು ತ್ರಿಬಲ್ ಆರ್ ಇದೆಯಲ್ಲ, ಅವ್ರಗಳ ಜೊತೆ ಬಂದ್ರೂ ತುಂಬ ಖುಷಿನೇ. ಯಾಕಂದರೆ ನಮಗೆ ಶೆಟ್ರ್ ಅಂತ ಬಂದರೆ ಸ್ವಲ್ಪ ಜಾಸ್ತಿ ಕನೆಕ್ಷನ್. ಸೊ ಹೋಪ್ಫುಲ್ಲಿ ಅವರ ಒಂದು ಪ್ರಾಜೆಕ್ಟ್ ಬಂದರೆ ತುಂಬ ಖುಷಿಯಿಂದ ಒಪ್ಕೊಳ್ತೀನಿ. ದರ್ಶನ್ ಅವ್ರು ಅಂದ್ರೆ ಇಷ್ಟಪಟ್ರಿ ಬಿಕಾಸ್ ಯಾಕಂದ್ರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತ ಆಸೆ ಇದೆ. ಯಾವ ಪಾತ್ರದಲ್ಲಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತ ಆಸೆ ಇದೆ? ಯಾವ ಪಾತ್ರ ಅಂದರೆ ಆಬ್ವಿಯಸ್ಲಿ ಹೀರೋಯಿನ್ ಆಗಿ ಮಾಡಬೇಕು ಅಂತ ಆಸೆ. ಅಂದರೆ ಅವರಂದರೆ ಮುಂಚೆಯಿಂದನೂ ತುಂಬ ಇಷ್ಟ. ಅವರಾಗಿರಲಿ, ಸುದೀಪ್ ಸರ್ ಆಗಿರಲಿ ತುಂಬ ಇಷ್ಟ. ಬಟ್ ಡಿ ಬಾಸ್ ಅಂತ ಬಂದರೆ ಅದೊಂಥರ ಕ್ರೇಜ್. ಸೊ ಅವ್ರ ಜೊತೆ ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ. ಯಾವ ವಯಸ್ಸಿಂದ ನೀವು ದರ್ಶನ್ ಅವ್ರನ್ನ ಇಷ್ಟಪಡಕ್ಕೆ ಶುರು ಮಾಡಿದ್ರಿ? ಮುಂಚೆಯಿಂದನೂ ಇಷ್ಟನೇ. ಅಂದರೆ ನಾವೆಲ್ಲ ಬೆಳ್ಕೊಂಡು ಬಂದಿರೋದೇ ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಸಿನಿಮಾ ನೋಡಿಕೊಂಡು. ಅಂದರೆ ನಮ್ಮ ಮನೇಲಿ ಹಾಕ್ತಾ ಇದ್ದಿದ್ದೆ ನಮ್ಮ ಮಕ್ಕಳು ನೋಡೋದಕ್ಕೆ. ಅಂದರೆ ಅವರ ಬಿಟ್ಟರೆ ರವಿಚಂದ್ರನ್ ಸರ್ ಕೆಲವೊಂದು ಸಿನಿಮಾಗಳು ಅವಾಗ ನಮ್ಗೆ ಅಂದರೆ ಸ್ವಲ್ಪ ತುಂಬ ಸ್ಟ್ರಿಕ್ಟ್ ಇದ್ದ ಕಾರಣ ನಮ್ಗೆ ಅಷ್ಟು ಸಿನಿಮಾ ನೋಡೋಕೆ ಅವಕಾಶ ಇರಲಿಲ್ಲ. ಅದರಲ್ಲಿ ನಾವು ನೋಡ್ತಾ ಇದ್ದಿದ್ದು ಇವ್ರ ಸಿನಿಮಾಗಳು. ಸೊ ಅವಾಗಿಂದನೂ ಇಷ್ಟ. ತ್ರಿಬಲ್ ಆರ್ ಈಗ ಕನ್ನಡದಲ್ಲಿ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಕಾಂತಾರ 2 ಈಗ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಇಡೀ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಪ್ಯಾನ್ ಇಂಡಿಯಾ ವೆಯ್ಟ್ ಮಾಡ್ತಿರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಇನ್ ಕೇಸ್ ಏನಾದ್ರು ನಾಳೆ ರಿಷಬ್ ಶೆಟ್ಟಿ ಅವರು ಕಾಲ್ ಮಾಡಿ, ಮೌನ ಅವರೇ ಇಂಥ ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತಂದ್ರೆ ನಿಮ್ಮ ಆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ಹೆಂಗಿರುತ್ತೆ? ಆಬ್ವಿಯಸ್ಲಿ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಯಾಕಂದರೆ ನಾನು ಮಂಗಳೂರಿಂದ ಬಂದಿರೋದ್ರಿಂದ ಸೊ ನನಗೆ ಸ್ವಲ್ಪ ಕನೆಕ್ಷನ್ ಜಾಸ್ತಿ. ಅದರಲ್ಲೂ ಅವರಲ್ಲಿ ಒಂದಿರೋ ಕೋಆರ್ಡಿನೇಷನ್ 3 ಜನದಲ್ಲಿ ನಂಗೆ ತುಂಬ ಇಷ್ಟ. ಯಾಕಂದರೆ ಅದನ್ನು ನೋಡೋಕೆ ಸಿಗೋದು ತುಂಬ ಕಮ್ಮಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಅಂತ ಕೋಆರ್ಡಿನೇಷನ್ ನೋಡಿಲ್ಲ. 3 ಜನ ಹೇಗಿದ್ದಾರೆ ಅಂದರೆ ಒಂಥರ ಅವ್ರು 3 ಜನ ಒಟ್ಟಿಗೆ ಇದ್ರೆ ಏನು ಬೇಕಾದರೂ ಮಾಡ್ತಾರೆ. ಸೊ ಅವರ ಪ್ರಾಜೆಕ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು ಲವ್ ಸೀನ್ಸ್ ಆಗಿರಲಿ ಅಥವಾ ಕಮರ್ಷಿಯಲ್ಡ್ ಆಗಿರಲಿ, ಎಲ್ಲನೂ ಒಂಥರ ಏನೋ ಡಿಫ್ರೆಂಟ್ ಆಗಿ ಮಾಡಿರ್ತಾರೆ. ಸೊ ಅದೊಂಥರ ಖುಷಿ. ಅದು ನಮ್ಮ ಮಂಗಳೂರಿನವರಾಗಿರೋದಕ್ಕೆ ಅದು ಇನ್ನೂ ಸ್ವಲ್ಪ ಕನೆಕ್ಷನ್ ಜಾಸ್ತಿ. ಸೊ ನೀವು ಹೇಳ್ತಾ ನಂಗೆ ನಮ್ಮ ಟಾಲಿವುಡ್ ನ ಲೇಡಿ ಡೈರೆಕ್ಟರ್ ನಂದಿನಿ ರೆಡ್ಡಿ ಅವರು ಕೂಡ ಮೊನ್ನೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತ್ರಿಬಲ್ ಆರ್ ಶಿಟ್ಟೀಸ್ ಬಗ್ಗೆ ಹೇಳ್ತಾ ಇದ್ರು. ಅವ್ರ ಜೊತೆ ಯಾರಿಗೆ ಬೇಕಾದ್ರೂ ನಾನು ಆಕ್ಷನ್ ಕಟ್ ಹೇಳಕ್ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಗಡಿಯನ್ನ ದಾಟಿ ಶೆಟ್ಟೀಸು ಹೋಗ್ಬಿಟ್ಟು ತಮ್ಮ ಪ್ರತಿಭೆಯನ್ನ ಅನಾವರಣ ಮಾಡ್ಕೊಂಡು ಅಲ್ಲೂ ಕೂಡ ಗುರುತಿಸ್ಕೊಳ್ತಾ ಇದಾರೆ. ಸೊ ಹೆಂಗ್ ಅನ್ನಿಸ್ತಿದೆ ನೀವು ಒಬ್ಬ ಮಂಗಳೂರವರಾಗಿ, ಕನ್ನಡಿಗರಾಗಿ? ಮಂಗಳೂರವಳಾಗಿ ಒಂದು ಕಾಂತಾರ ಸೂಪರ್ ಹಿಟ್ ನೋಡಿದ್ದು ತುಂಬ ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದರೆ ಅಲ್ಲಿ ತೋರಿಸಿರೋ ಒಂದು ಆಚರಣೆ ಏನಿದೆ ಅದು ನಮ್ಮ ಮಂಗಳೂರವರ ಮನಸ್ಸಿಗೆ ತುಂಬ ಹತ್ತಿರವಾಗಿರೋದು. ಸೊ ಅಫ್ಕೋರ್ಸ್ ಇನ್ನೂ ಬೆಳೀತಾ ಇರಲಿ ಅಂತಲೇ ಆಸೆ ಪಡ್ತೀನಿ. ರಾಜಣ್ಣ ಆಗಿರಲಿ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಎಲ್ರಿಗೂ ನನ್ನ ಕಡೆಯಿಂದ ಒಂದು ಏನು ಹೇಳೋದು, ಬೆಸ್ಟ್ ವಿಶಸ್ ಅಷ್ಟೆ. ಏನೇ ಮಾಡಿದ್ರು ಸಕ್ಸಸ್ಫುಲ್ ಆಗಲಿ. ಮೌನ ಗುಟ್ಟೆಮನೆಯವರಿಗೆ ಕನ್ನಡ ಚಿತ್ರರಂಗದಲ್ಲಾಗಿರ್ಬೋದು ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಾಗಿರ್ಬೋದು ಯಾರು ಇನ್ಸ್ಪಿರೇಷನ್ ಅಂತ? ಹಾಗೆ ಇನ್ಸ್ಪಿರೇಷನ್ ಅಂತ ತಗೊಳ್ಳೋದಾದ್ರೆ ನಾನು ರಾಧಿಕಾ ಪಂಡಿತ್ ಹೇಳ್ತೀನಿ. ಯಾಕಂದರೆ ಅವರ ಡಿಸಿಪ್ಲಿನ್ಡ್ ಲೈಫ್ ಅದು ನಂಗೆ ತುಂಬ ಇಷ್ಟ. ಯಾಕಂದರೆ ಎಲ್ಲೂ ಒಂದು ಕಾಂಟ್ರವರ್ಸಿ ಇಲ್ಲ, ಯಾರ ಬಗ್ಗೆ ಮಾತಾಡೋದು ಅದು ಇಲ್ಲ. ಸೊ ಅವರ ಹಾಗೆ ಒಂದು ಡಿಸಿಪ್ಲಿನ್ಡ್ ಲೈಫ್ನ ನಾನು ಇಂಡಸ್ಟ್ರಿಯಲ್ಲಿ ಏನು ಹೇಳೋದು ಮುಂದುವರಿಸೋದಕ್ಕೆ ಇಷ್ಟಪಡ್ತೀನಿ. ಸ್ಯಾಂಡಲ್ವುಡ್ ಸಿಂಡ್ರೆಲ್ಲಾ ಅಂತ ಹೇಳಿದ್ರಿ. ನಿಮ್ಮ ಇನ್ಸ್ಪಿರೇಷನ್ ಯಾವತ್ತಾದ್ರೂ ರಾಧಿಕಾ ಅವ್ರನ್ನ ಮೀಟ್ ಮಾಡಿದ್ದುಂಟಾ ಅಂತ? ಇಲ್ಲ, ಮೀಟ್ ಮಾಡಲಿಲ್ಲ. ಬಟ್ ಹೋಪ್ಫುಲಿ ಒನ್ ಡೇ ಅವ್ರನ್ನ ಮೀಟ್ ಮಾಡೋಕೆ ಸಿಗ್ಬೋದೇನೋ. ಬಟ್ ಅದೇ ಬದುಕಿದ್ರೆ ಅವ್ರು ಹಾಗೆ ಇರ್ಬೇಕು. ಯಾಕಂದರೆ ಇಂಡಸ್ಟ್ರಿ ಅನ್ನೋದು ತುಂಬ ವೈಡ್ ಇದೆ. ಅಲ್ಲಿ ಡಿಸಿಪ್ಲಿನ್ಡ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಟ್ಯಾಲೆಂಟ್. ಯಾಕಂದರೆ ಅವ್ರ ಆ್ಯಕ್ಟಿಂಗ್ ಅಂತ ಬಂದರೆ ಇನ್ನೊಂದು ಮಾತಿಲ್ಲ. ಸೊ ಅವ್ರು ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನಟಿ ಅಂದ ಮೇಲೆ ಒಂದಷ್ಟು ಪ್ರಪೋಸಲ್ಸ್ ಕೂಡ ಬಂದಿರುತ್ತೆ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಡೈರೆಕ್ಟ್ ಆಗಿರ್ಬೋದು ಅಥವಾ ಸೊ ನಿಮಗೆ ಸಾಕಷ್ಟು ಪ್ರಪೋಸಲ್ಸ್ ಬಂದಿರುತ್ತೆ. ಕ್ರೇಜಿಯಷ್ಟು ಪ್ರಪೋಸಲ್ನ ಯಾರಾದ್ರೂ ಒಂದು ಶೇರ್ ಮಾಡೋದಾದ್ರೆ?
ಅದೆಲ್ಲ ಶೇರ್ ಮಾಡಕ್ಕಾಗಲ್ಲ, ತುಂಬಾ ಬರ್ತಿರುತ್ತೆ, ದಿನ ಬರ್ತಾ ಇರುತ್ತೆ. ಆನ್ಲೈನ್ ಅಂತ ಬಂದಾಗ ಸೊ ಎಲ್ಲರಿಗೂ ನಾವು ಈಸಿಯಾಗಿ ಸಿಕ್ಬಿಡ್ತೀವಿ. ಹಾಗಾಗಿ ತುಂಬಾ ತುಂಬಾ ಡಿಫ್ರೆಂಟ್ ಆಗಿ ಏನೇನೋ ಮಾಡಿ ಟ್ರೈ ಮಾಡ್ತಾರೆ. ಬಟ್ ಸದ್ಯಕ್ಕೆ ನಾನು ಅಂತ ಸಿಚುವೇಶನ್ ಅಲ್ಲಿ ಇಲ್ಲ. ಯಾಕಂದ್ರೆ ನನಗೆ ಇನ್ನೂ ಚಿಕ್ಕ ವಯಸ್ಸು, ಇನ್ನು 22 ನಾನು, ಅಂಡ್ ನನ್ಗೆ ಫೋಕಸ್ ಮಾಡೋದು ತುಂಬಾ ಇದೆ. ಸೊ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ. ನಿಮ್ಮ ಸೆಲೆಬ್ರಿಟಿ ಕ್ರಶ್ ಯಾರು ಅಂತ? ಸೆಲೆಬ್ರಿಟಿ ಕ್ರಶ್ ಅಫ್ಕೋರ್ಸ್ ಯಶ್ ಸರ್. ಅವರು ಒಂಥರ ಎಲ್ಲರಿಗೂ ಕ್ರಶ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರೇ. ಫೈನಲಿ ಮೇ 23ಕ್ಕೆ ನಿಮ್ಮ ಇಷ್ಟು ದಿನ ಒಂದು ಕಿರುತೆರೆಯಿಂದ ರಾಮಚಾರಿ ಸೀರಿಯಲ್ ಮೂಲಕ ಎಂಟರ್ಟೈನ್ ಮಾಡ್ತೀವಿ. ಈಗ ಬೆಳ್ಳಿ ಪರದೆ ಬಂದು ಕುಲದಲ್ಲಿ ಕೀಳಿ ಆಗೋದು ಮೇ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಕನ್ನಡ ಸಿನಿ ಪ್ರೇಕ್ಷಕರಲ್ಲಿ ಅಥವಾ ನಿಮ್ಮ ಅಭಿಮಾನಿಗಳಲ್ಲಿ ಮೌನ ಗುಡ್ಡೆಮನೆಯವರು ಏನ್ ಕೇಳ್ಕೊಳ್ತಾರೆ ಅಂತ? ಅದೇ ಅವಾಗಲೇ ಹೇಳಿದೆ ನಾನು ಆಲ್ರೆಡಿ. ಯಾಕಂದ್ರೆ ನನ್ನ ಇಲ್ಲಿವರೆಗೆ ಇಷ್ಟು ಸ್ಟ್ರಾಂಗ್ ಆಗಿ ಅಥವಾ ಪ್ರತಿಯೊಬ್ಬ ಕಲಾವಿದರು ಪ್ರಾಜೆಕ್ಟ್ ಸಿಗೋದೆಲ್ಲ ಈಸಿ, ಆದರೆ ಆ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ದೇರ್ ಮಸ್ಟ್ ಬಿ ಸಮಥಿಂಗ್. ಅದನ್ನ ನಂಗೆ ರಾಮಾಚಾರಿ ಕೊಟ್ಟಿದೆ ಆಲ್ರೆಡಿ. ಯಾಕಂದ್ರೆ ಇದು ನನ್ನ ರಾಮಾಚಾರಿ ನನಗೆ ಫಸ್ಟ್ ಪ್ರಾಜೆಕ್ಟ್ ಆಗಿ ನನಗೆ ತುಂಬಾ ದೊಡ್ಡ ಹೆಸರು ಕೊಟ್ಟಿದೆ. ಅಂದ್ರೆ ಕೆಲವೊಬ್ರು ಆರ್ಟಿಸ್ಟ್ಗಳು ಪಾಪ 2-3 ಪ್ರಾಜೆಕ್ಟ್ ಮಾಡ್ತಾರೆ, ಬಟ್ ಎಲ್ಲೂ ಅವ್ರಿಗೆ ಆ ಒಂದು ಸ್ಪಾರ್ಕ್ ಸಿಗ್ತಾ ಇರಲ್ಲ. ಬಟ್ ನನಗೆ ಈ ಪ್ರಾಜೆಕ್ಟ್ ಇಂದ ಒಂದು ದೊಡ್ಡ ಸ್ಪಾರ್ಕ್ ಸಿಕ್ಕಿದೆ. ಅದರಲ್ಲಿ ನನಗೆ ಬಹಳಷ್ಟು ಫ್ಯಾನ್ ಪೇಜಸ್ ಆಗಿರಲಿ, ಫ್ಯಾನ್ಸ್ ಆಗಿರಲಿ ನಾನು ನೋಡಿದ್ದೀನಿ. ಸೊ ಇವಾಗ ಸಿನಿಮಾಗೆ ಬರೋದಕ್ಕೆ ಸಹ ನನಗೆ ಮೇನ್ ಆಗಿ ಏನು ಫ್ಯಾನ್ಸ್ ಇದ್ದಾರೆ ಅವರೇ ರೀಸನ್. ಯಾಕಂದ್ರೆ ಅವರು ನನ್ನ ಈ ಥರ ಸಪೋರ್ಟ್ ಮಾಡಿರೋದಕ್ಕೆ ನಾನು ಇಲ್ಲಿ ಗುರುತಿಸ್ಕೊಂಡು ಇವ್ರ ಕಣ್ಣು ಮುಂದೆ ಬಂದು ಅಥವಾ ಅವ್ರು ನನಗೆ ಆಪರ್ಚುನಿಟಿ ಕೊಡೋದಕ್ಕೆ ಸಾಧ್ಯ ಆಗಿದ್ದು. ಸೊ ಇನ್ನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕಂದರೆ ನನಗೆ ನನ್ನ ಒಂದು ಫ್ಯಾಮಿಲಿ ಅಂತ ಬಿಟ್ಟು ನನಗೆ ಒಂದು ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ. ಯಾವತ್ತೂ ನಾನು ಕುಗ್ಗುವಂಥ ಒಂದು ಟೈಮ್ ಬರಲೇ ಇಲ್ಲ. ಯಾಕಂದರೆ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಆರ್ಟಿಸ್ಟ್ ಅಂದಮೇಲೆ. ಬಟ್ ನನಗೆ ಯಾವಾಗಲೂ ನನ್ನ ಫ್ಯಾನ್ಸ್ ಒಂದು ಸಪೋರ್ಟಿವ್ ಆಗಿದ್ರು. ಸೊ ಇವಾಗ ನಮ್ಮ ಸೀರಿಯಲ್ ಇಂಡಸ್ಟ್ರಿಯಿಂದ ನಾನು ಸ್ಯಾಂಡಲ್ವುಡ್ಡಿಗೆ ಬರ್ತಾ ಇರೋದು ಅದೊಂಥರ, ಅದನ್ನು ಹೇಳ್ಕೊಳಕ್ಕಾಗಲ್ಲ ಆ ಒಂದು ಖುಷಿನ. ಫಸ್ಟ್ ನಾನು ನನ್ನ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇಷ್ಟು ನನ್ನ ಸಪೋರ್ಟ್ ಮಾಡಿರೋದಕ್ಕೆ ಫಸ್ಟ್ ಅವರಿಗೆ ಥ್ಯಾಂಕ್ಸ್. ಆಮೇಲೆ ನನ್ನ ಎಲ್ಲ ಫ್ಯಾನ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿವರೆಗೂ ನನಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ದೀರಾ. ನಾನು ಏನೇ ಮಾಡಿದ್ರು ಅಕ್ಸೆಪ್ಟ್ ಮಾಡಿದ್ದೀರಾ. ಸೊ ಕುಲದಲ್ಲಿ ಕೀಳೋದಕ್ಕೆ ಸಹ ಹಾಗೆ ಸಪೋರ್ಟ್ ಮಾಡಿ ನನ್ನ ಇನ್ನೂ ಬೆಳೆಸ್ತೀರಾ, ಇನ್ನೂ ಒಂದು ಎತ್ತರಕ್ಕೆ ತಲುಪಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅದಕ್ಕೆ ತುಂಬ ಎಫರ್ಟ್ಸ್ ಹಾಕಿದ್ದೀನಿ. ಸೊ ಇನ್ನು ನಿಮ್ಗೆ ಬಿಟ್ಟಿದ್ದು, ನೀವು ಬೆಳೆಸ್ತೀರಾ ಬೀಳಿಸ್ತೀರಾ ನಿಮಗೆ ಬಿಟ್ಟಿರೋದು. ಆದರೆ ಬೆಳೆಸ್ತೀರಾ ಅಂತ 100% ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಮಿಸ್ ಮಾಡದೆ ನಮ್ಮ ಸಿನಿಮಾನ ನೋಡಲೇಬೇಕು. ಓಕೆನಾ? ಅಷ್ಟೇ. ಅಂಡ್ ಫ್ರೀ ಟೈಮ್ ಇದ್ದಾಗೆಲ್ಲ ಟ್ರಿಪ್ಸ್ ಅಥವಾ ಅಡ್ವೆಂಚರ್ ಗೇಮ್ಸ್ ಆ ಥರ ಎಲ್ಲ ಹಾಡ್ತಿರ್ತೀರಾ? ಅಂಡ್ ಫ್ರೀ ಟೈಮ್ ಇದ್ದಾಗೆಲ್ಲ ಯಾವೆಲ್ಲ ಶೋಸ್ ಆಗಿರ್ಬೋದು ಏನು ಮಾಡ್ತಿರ್ತೀರಾ ಅಂತ ಫಾಲೋ ಮಾಡ್ತಿರ್ತೀರಾ? ಫ್ರೀ ಟೈಮ್ ಇವಾಗ ಸದ್ಯಕ್ಕೆ ಫ್ರೀ ಟೈಮ್ ಅಂದರೆ ನಾನು ವರ್ಕೌಟ್ ಮಾಡ್ತೀನಿ. ಬಿಟ್ಟರೆ ನಮ್ಮ ಕೂರ್ಗಿಗೆ ಹೋಗ್ತೀನಿ. ರೀಸೆಂಟ್ಲಿ ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ವಿ. ಸೊ ಭಾಳಷ್ಟು ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ನನಗೆ. ಅಂದರೆ ನನ್ನದು ಕೆಲವೊಂದು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಹಳ್ಳಿಯವರಾಗಿರೋದ್ರಿಂದ ನಮ್ಮ ಊರಿಗೆ ಹೋಗ್ಬಿಡ್ತೀನಿ. ಅಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ರಿಲ್ಯಾಕ್ಸ್ ಆಗಿ ವಾಪಸ್ ನಮ್ಮ ಸಿಟಿ ಫುಲ್ಲಿ ಟ್ರಾಫಿಕ್ ಫುಲ್ಲಿ ಬ್ಯುಸಿ ಇರೋ ಬೆಂಗಳೂರಿಗೆ ಬಂದ್ಬಿಡ್ತೀನಿ. ಸೊ ಅಷ್ಟೇ. ಕನ್ನಡದಲ್ಲಿ ಒಂದಷ್ಟು ರಿಯಾಲಿಟಿ ಶೋಸ್ ಎಲ್ಲ ಬರ್ತಾ ಇರುತ್ತೆ. ಯಾವ ಶೋಸ್ನ ಫಾಲೋ ಮಾಡ್ತಿರ್ತಾರೆ ಮೌನ ಗುಡ್ಡೆಮನೆಯವರು ಅಂತ? ನಾನು ಅಷ್ಟು ಟಿವಿ ಪರ್ಸನ್ ಅಲ್ಲ, ಬಟ್ ಎಲ್ಲ ನೋಡ್ತೀನಿ. ಅಂದರೆ ಯಾವುದೆಲ್ಲ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಎಲ್ಲನೂ ಫಾಲೋ ಮಾಡ್ತೀನಿ. ಬಟ್ ಪರ್ಟಿಕ್ಯುಲರ್ ಅಂತ ಯಾವುದೂ ಇಲ್ಲ. ಮುಂದಿನ ದಿನದಲ್ಲಿ ಬಿಗ್ ಬಾಸ್ ಅವಕಾಶ ಬಂದ್ರೆ ಓಡ್ತೀರಾ? ಅದೆಲ್ಲ ಹೇಳೋಕ್ಕಾಗಲ್ಲ. ಸಾರಿ, ಅದೆಲ್ಲ ಹೇಳೋಕ್ಕಾಗಲ್ಲ. ಮೋಸ್ಟ್ ಪ್ರಾಬಬ್ಲಿ ನನ್ನ ಲೈಫ್ ಸ್ಟೈಲ್ ಅದಲ್ಲ. ಅಂದರೆ ನಾನು ಇನ್ನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ನೋ. ಅಂದರೆ ಬೇರೆಯವ್ರು ಹೇಳ್ತಾರೆ ನನಗೆ ಇಷ್ಟ ಇಲ್ಲ ಅದು ಇದು ಅಂತ. ನನಗೆ ಇಷ್ಟ ಇಲ್ಲ ಅಂತಲ್ಲ, ದಟ್ ಈಸ್ ಅ ಹ್ಯೂಜ್ ಪ್ಲ್ಯಾಟ್ಫಾರ್ಮ್ ಎಲ್ಲಿ ನಮಗೆ ತುಂಬ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ. ಬಟ್ ದಟ್ ಈಸ್ ನಾಟ್ ಮೈ ಸ್ಟೇಜ್ ಅಂದ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಆದಷ್ಟು ಬೇಗ ನೀವು ಅನ್ಕೊಂಡಂಗೆ RRR ಶೆಟ್ಟೀಸ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ನಿಮ್ಮ ಕ್ರಶ್ ರಾಖಿ ಬಾಯ್ ಅವ್ರ ಜೊತೆ ಆಗಿರ್ಬೋಗಿರ್ಬೋದು, ಆದಷ್ಟು ಬೇಗ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಸಿಗಲಿ, ಒಳ್ಳೆದಾಗಲಿ. ಇದೇ ರೀತಿ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಒಂದು ಸಿನಿಮಾದ ಮೂಲಕ ಶುರು ಮಾಡಿದಿರ, ಇದು 10 ಆಗಲಿ 100 ಆಗಲಿ. ಆಲ್ ದ ಬೆಸ್ಟ್, ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಇದಾಗಿತ್ತು ನಟಿ ಮೌನಾ ಗುಡ್ಡೆಮನೆಯವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.